ನಮಸ್ಕಾರ. ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ವಿಶ್ವ ರೈತ ದಿನದ ಅಂಗವಾಗಿ ಕುಣಿಗಲ್ನಲ್ಲಿ ಅದ್ಧೂರಿಯ ರೈತ ಸಮ್ಮೇಳನವು ಬಹಳ ಸಂಭ್ರಮದಿಂದ ಜರುಗಿತು. ಆ ಒಂದು ಕಾರ್ಯಕ್ರಮದಲ್ಲಿ ಮಂಗಳ ವಾದ್ಯದೊಂದಿಗೆ ಡೋಲು ಟಮತೆ ಸದ್ದಿನೊಂದಿಗೆ ಬಂದಿರುವ ಗಣ್ಯರನ್ನು ವೇದಿಕೆಗೆ ಕರೆಲಾಯಿತು. ವೇದಿಕೆಗೆ ಬರುವಾಗ ಬಹಳಷ್ಟು ಜನ ಗಣ್ಯರು ಎತ್ತಿನ ಗಾಡಿಗಳಲ್ಲಿ ಕುಳಿತುಕೊಂಡು ಅವರೇ ಅದನ್ನು ಓಡಿಸ್ತಾ ಬಂದಿದ್ದು ಒಂದು ವಿಶೇಷವಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹುಣಸೂರಿನ ಡಾಕ್ಟರ್ ಅಬ್ದುಲ್ ಶುಕೂರ್ಜಿ ಗುರುಗಳು ಇವರು ಕರ್ನಾಟಕ ರಾಜ್ಯ ರೈತ ಪರ್ವದ ಅಧ್ಯಕ್ಷರಾಗಿ, ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿಯೂ, ರೈತ ಸಂಘದ ಅಧ್ಯಕ್ಷರಾಗಿಯೂ ಕಾರ್ಯವನ್ನು ನಿರ್ವಹಿಸುತ್ತಾ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಜನರಿಂದ ಪ್ರಶಂಸೆಯನ್ನು ಪಡೀತಾ ಇದ್ದಾರೆ. ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಹಳ ಸುಂದರವಾದ ಕಾರ್ಯಕ್ರಮ. ಕರ್ನಾಟಕ ರಾಜ್ಯದಿಂದ ಎಲ್ಲ ಭಾಗದಿಂದಲೂ ಸಹ ಸಾವಿರಾರು ಮಂದಿ ರೈತರು ಆ ಒಂದು ಸಮ್ಮೇಳನಕ್ಕೆ ಆಗಮಿಸಿದರು. ಕಾರ್ಯಕ್ರಮವೇ ರಂಗುರಂಗಿನದಾಗಿತ್ತು. ಪ್ರಾರ್ಥನೆಯ ನಂತರ ದೀಪ ಬೆಳಗಿಸಿ ನಾಡಗೀತೆಯನ್ನು ಹಾಡುವುದರೊಂದಿಗೆ ಆ ರೈತ ಸಂಘದ ಕಾರ್ಯಕ್ರಮ ಪ್ರಾರಂಭವಾಯಿತು. ಆ ಒಂದು ಸುಂದರ ದೃಶ್ಯಾವಳಿಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ನಮ್ಮ ಮಿತ್ರರ ಮಿತ್ರ ವಾಹಿನಿಯಿಂದ ತಮಗೆ ತೋರಿಸ್ತಾ ಇದ್ದೇನೆ. ಹುಣಸೂರಿನಿಂದ ನಮ್ಮ ರೈತ ಸಂಘದ ಅಧ್ಯಕ್ಷರು, ಪ್ರಚಾರ ಸಮಿತಿಯ ಅಧ್ಯಕ್ಷರು, ರೈತ ಪರ್ವದ ಅಧ್ಯಕ್ಷರಾದಂತಹ ಡಾಕ್ಟರ್ ಅಬ್ದುಲ್ ಶುಕೂರ್ಜಿ ಗುರುಜಿರವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇ ಒಂದು ವಿಶೇಷ ಅಂತ ನಾವೀಗ ಕಾರ್ಯಕ್ರಮಕ್ಕೆ ಹೋಗೋಣ. ಕುಣಿಗಲ್ನಲ್ಲಿ ರಾಜ್ಯ ಮಟ್ಟದ ರೈತರ ಬೃಹತ್ ಸಮಾವೇಶ. ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿಯವರು ಕೂಡ ಭಾಗಿ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿ ವಿಶ್ವ ರೈತ ದಿನಾಚರಣೆ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಪರ್ವ ಸಂಘದ 5ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಬಹಳನೇ ಅದ್ದೂರಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘ ಸಂಸ್ಥಾಪಕರಾದ ಡಾಕ್ಟರ್ ಅರುಣ್ ಕುಮಾರ್ ಅವರು ರಾಜ್ಯಾಧ್ಯಕ್ಷರು, ಅದೇ ರೀತಿಯಾಗಿ ರಾಜ್ಯ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿಗಳು ಇತ್ತೀಚೆಗಷ್ಟೇ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂಥದ್ದು. ಜೊತೆಗೆ ರಾಜ್ಯ ಉಪಾಧ್ಯಕ್ಷರಾದ ವಿಜಯ್ ಗೌಡ್ರು, ರಾಜ್ಯ ಗೌರವ ಅಧ್ಯಕ್ಷರಾದಂಥ JM ಕುಮಾರ್, ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಶ್ರೀಮತಿ ತಾರಾ ಕುಮಾರ್ ಅವರು ಕೂಡ ಉಪಸ್ಥಿತರಾಗಿದ್ದರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಪರ್ವದ ಇವತ್ತು ನಮ್ಮ ರೈತ ಸಂಘ ಮತ್ತು ರೈತ ತುಮಕೂರು ಡಿಸ್ಟಿಕ್ನಲ್ಲಿ ಕುಣಿಗಲ್ ತಾಲೂಕಲ್ಲಿ ನಮಗೆ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಡೈರೆಕ್ಷನ್ ಕೊಡ್ತಾರೆ. ನಿಮ್ಮ ಕುಣಿಗಲ್ ತಾಲೂಕಲ್ಲಿ ಈ ವರ್ಷ ಆಚರಣೆ ಮಾಡಬೇಕು ಅಂತ. ಅದೇ ರೀತಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ರೈತ ಸಂಘ ಮತ್ತು ರೈತ ಪರ್ವದ ವತಿಯಿಂದ ಕುಣಿಗಲ್ ಪ್ರವಾಸಿ ಮಂದಿರದಿಂದ ತಾಲೂಕಾಧೀಶರವರೆಗೂ ಒಂದು ಬೃಹತ್ ರ್ಯಾಲಿಯನ್ನು ಬಂದು ಅಲ್ಲಿ ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಈ ಹಿರಿಯ ಹಾಲ್ನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಅವರ ಅಧ್ಯಕ್ಷತೆಯಲ್ಲಿ ಮಾಡಿರ್ತೀವಿ. ಇವತ್ತು ನಾವು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ, ವಿಶ್ವ ರೈತ ದಿನಾಚರಣೆಯನ್ನು ಒಂದು ಸರ್ಕಾರಿ ರಜೆಯನ್ನಾಗಿ ಘೋಷಿಸಿ ಅಂತ ನಾವು ಇವತ್ತು ಮುಖ್ಯಮಂತ್ರಿಗೆ ಆಲ್ರೆಡಿ ಕೇಳಿದ್ದೀವಿ, ಪ್ರಧಾನಮಂತ್ರಿಗಳಿಗೂ ಕಚೇರಿಗೂ ಒಂದು ಇದನ್ನ ಕಲ್ಪಿಸಿದ್ದೀವಿ. ಅಷ್ಟು ಬಿಟ್ಟರೆ ನಮ್ಮ ರಾಜ್ಯಾಧ್ಯಕ್ಷರು ಅರುಣ್ ಕುಮಾರ್ ಇದ್ದಾರೆ, ಅವರು ನಾನು ಮಾತಾಡ್ತಾರೆ. ಕಾರ್ಯಕ್ರಮಕ್ಕೆ ಯಶಸ್ವಿನಿಯಾಗಿ ನಡೆಸಿಕೊಡ್ಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾಡೋ ಕಾರಣ, ಈ ಒಂದು ಕಾರಣದಲ್ಲಿ ನಾವು ಏನು ರೈತರಿಗೆ ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ,
ವಿಷಯಗಳಿಂದ ಏನೋ ಒಂದು ಮಾಹಿತಿ ಬಂತು ನನಗೆ ಆಯಿತು ಸಂತೋಷವಾಗಿ ಇವತ್ತು ನನ್ನ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಮುನಿಯಪ್ಪರಾಗಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರಾದ ಅನಂತ್ ಕುಮಾರ್ ಅವರಾಗಿರ್ಬೋದು, ನಾವು ಗಟ್ಟಿಯಾಗಿ ಕೊನೆವರೆಗೂ ಇರ್ತೀವಿ. ಯಾರೋ ಹೇಳಿದ್ರಂತೆ ಎಷ್ಟು ದಿನ ಅಣ್ಣ ತಮ್ಮಂದಿರಾಗಿರ್ತಾರೆ ನೋಡೋಣ ಅಂತ, ಅದು ಕೊನೆವರೆಗೂ ನಾವು ಇರ್ತೀವಿ ಅಂತ ಹೇಳಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೂ ಕೂಡ ಅದೊಂದು ಮೆಸೇಜ್ ಬಂತು. ತೊಂದರೆ ಇಲ್ಲ, ಮುಂದಿನ ದಿನಗಳಲ್ಲಿ ಒಂದು ಕಾರ್ಯಕ್ರಮವಾಗಿ ಆಚರಿಸ್ತೀವಿ. ಈಗ ಏನು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ತರುಣ ಇವತ್ತು ರಾಷ್ಟ್ರೀಯ ಹಬ್ಬಗಳ ಪಟ್ಟಿಯಲ್ಲಿ ಇವತ್ತು ಆಲ್ರೆಡಿ 36 ಜಯಂತಿಗಳನ್ನ ಆಚರಣೆ ಮಾಡ್ತಾವೆ. 37ನೇದಾಗಿ ನೀವು ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ತಹಶೀಲ್ದಾರ್ಗೂ ಕೂಡ ಮನವಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಮನವಿನ ತಲುಪಿಸಿದ್ವಿ. ಈ ಮುಂದಿನ ದಿನಗಳಲ್ಲಿ ಇದೇನಾದರೂ ನಮಗೆ ಯಾವುದೇ ಲಿಖಿತ ರೂಪದಲ್ಲಿ ಮಾಹಿತಿ ಸಿಕ್ಕಿಲ್ಲ ಅಂತ ಹೋರಾಟ ನಾವು ಮಾಡಬೇಕಾಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಹೆಚ್ಚಿಸ್ತಾ ಇದ್ದೀವಿ. ಸರ್, ನಮ್ಮದು ರೈತ ಪರ್ವ 2020-21ನೇ ಸಾಲಿನಲ್ಲಿ ರಿಜಿಸ್ಟ್ರೇಷನ್ ಇತ್ತು. ಹಾಗಾಗಿ ಇದನ್ನು ಒಂದೇ ಜಿಲ್ಲೆ ಒಂದೇ ತಾಲೂಕಿನಲ್ಲಿ ನಾವು ವಿಶ್ವ ರೈತ ದಿನಾಚರಣೆ ಆಚರಿಸ್ತಾ ಇಲ್ಲ. ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ವರ್ಷ ಅಂದರೆ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಲ್ಲಿ ಮಾಡ್ತಾ ಬಂದಿದ್ದೀವಿ. ಇದು ನಮ್ಮ ರೈತ ಪರ್ವದ ಒಂದು ಉದ್ದೇಶ. ಒಂದೇ ಕಡೆ ಮಾಡಿದ್ರೆ ಅದಕ್ಕೆ ಎಲ್ಲ ರೈತರಿಗೂ ಖುಷಿ ಬರಬೇಕಲ್ಲ, ನಮ್ಮೂರಿನಲ್ಲಿ ರೈತ ಹಬ್ಬ ಮಾಡಬೇಕು ಅಂತ ರೈತರಿಗೆ ಒಂದು ರೈತ ಹಬ್ಬದ ಖುಷಿ ಕೊಡೋಕ್ಕೋಸ್ಕರ ನಾವು ತುಮಕೂರು ಜಿಲ್ಲೆಯಲ್ಲಿ ಮಾಡಿದ್ವಿ. ಜೊತೆಗೆ ತುಮಕೂರು ಜಿಲ್ಲೆಯ ಎಲ್ಲ ಕಮಿಟಿ ಅವರ ಆ ಒಂದು ಸಹಾಯದಿಂದ, ಜೊತೆಗೆ ಅವರ ಜವಾಬ್ದಾರಿ ಅವರು ಮುಂದಾಳತ್ವ ವಹಿಸಿ ಎಲ್ಲರೂ ಕೂಡ ಭಾರಿ ಖುಷಿಯಿಂದ ರೈತ ದಿನಾಚರಣೆ ಆಚರಿಸ್ಕೊಂಡಿದ್ದಾರೆ. ಈಗ ನಮ್ಮ ವಿಜಯಗೌಡ ಹೇಳಿದಂಗೆ 36 ಜಯಂತಿ ಇದೆ, 37ನೇ ಜಯಂತಿಯಾಗಿ ವಿಶ್ವ ರೈತ ದಿನಾಚರಣೆ ಮಾಡಬೇಕು ಅಂತ ಕೇಳಿದ್ರು. 36 ಅಲ್ಲ 360 ನಂಬರ್ 1 ಜಯಂತಿ ವಿಶ್ವ ರೈತ ದಿನಾಚರಣೆನೇ ಆಗಿದೆ. ಯಾಕೆಂದರೆ ಇಡೀ ವಿಶ್ವ ಮನುಕುಲ ತಿಂತಿರೋದು ಅನ್ನ ಬೆಳೀತಾರೆ ನಮ್ಮ ರೈತ. ಹಾಗಾಗಿ ನಮ್ಮ ಆದ್ಯತೆ ಏನಿದೆ, ಮೊದಲನೇ ಆದ್ಯತೆ ನಮ್ಮ ರೈತನಿಗೆ ಕೊಡಬೇಕಂತೇಳಿ ನಾನು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಉಗ್ರ ಇದರಿಂದ ಹೇಳ್ತಾ ಇದ್ದೀನಿ. ನಮಗೆ ವಿಶ್ವ ರೈತ ದಿನಾಚರಣೆಯನ್ನು ಇಡೀ ರಾಜ್ಯ ಮತ್ತು ಕೇಂದ್ರ ಎರಡು ಸಹಭಾಗಿತ್ವದಲ್ಲಿ ಅವರು ಒಂದು ರಜೆಯನ್ನು ಆಚರಿಸಿ ರೈತನಿಗೆ ಒಂದು ಸಮರ್ಪಕವಾದ ದಿನವನ್ನಾಗಿ, ಹಬ್ಬದ ದಿನವನ್ನಾಗಿ ಆಚರಿಸಿ, ಅವ್ರಿಗೆ ಯಾರು ಹೊಲದಲ್ಲಿ 1 ಎಕರೆಗೆ ಯಾರು ಜಾಸ್ತಿ ಭತ್ತ ಬೆಳೆದವನೇ, ಕಬ್ಬು ಬೆಳೆದವನೇ ಅಂತರನ್ನ ಗುರುತಿಸಿ ಅವ್ರಿಗೊಂದು ಗೌರವ ಸೂಚಿಸುವಂಥ ದಿನವನ್ನಾಗಿ ಕೊಡಬೇಕಂತೇಳಿ ನಮ್ಮ ಎರಡೂ ಸರ್ಕಾರಗಳಿಗೆ ನಾನು ಒತ್ತಾಯ ಮಾಡ್ತೀನಿ. ಮತ್ತು ಎಲ್ಲ ರೈತಾಪಿ ಜನಗಳಿಗೆ ನಮಸ್ಕಾರ. ಯಾಕೆಂದರೆ ನಾನು ಹೊರಗಡೆ ಬಂದಂಥ ಹೆಣ್ಮಗಳಲ್ಲ. ಜೀವನದಲ್ಲಿ ಏನಾದ್ರು ಒಂದು ತೊಂದರೆ ಘಟನೆ ನಡೆದಾಗಲೇ ಒಂದು ಹೆಣ್ಮಗಳು ಹೋರಾಟಕ್ಕೆ ಅಂತ ಇಳಿಯೋದು. ರೈತ ಪರ್ವ ಸಂಘಟನೆಗೆ ಒಂದು ಹೆಣ್ಣು ಏನು ಮಾಡ್ತಾಳೆ ಅಂತ ಚಾಲೆಂಜ್ ಮಾಡಿದ್ರು ಎಲ್ಲರೂ. ನಾನು ಸಾಮಾನ್ಯ ಹಾರ್ಟ್ ಪೇಷೆಂಟ್, ಮಾತಾಡ್ತಾನೂ ನನ್ನ ಪ್ರಾಣ ಹೋಗ್ಬೋದು. ಅಂಥದ್ರಲ್ಲಿ ನಾವು ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದೀವಿ ಅಂತಂದರೆ, ಇವಾಗ ರೈತ ಪರ ಸಂಘಟನೆಗೆ ರಾಜ್ಯಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ, ಕನ್ನಡ ಪರ ಹೋರಾಟಗಾತಿಯಾಗಿದ್ದೀನಿ, ನ್ಯಾಷನಲ್ ಹ್ಯೂಮನ್ ರೈಟ್ ಪ್ರೆಸಿಡೆಂಟ್ ಆಗಿದ್ದೀನಿ, IPS ಭಾಸ್ಕರ್ ಅವ್ರ ಜೊತೆ ಆಧಾರ್ನಗರ ಲೇಡಿ ಟೈಗರ್ ಅಂತ ಬಿಟ್ಟು ಕೊಟ್ಟಿದ್ದಾರೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ್ದೀನಿ. ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ, ಆಮ್ ಆದ್ಮಿ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಇಲ್ಲಿ ನಾವು ಮಾಡ್ತಾ ಇರೋದು ಸೇವೆ ಮುಖ್ಯ. ಇವಾಗ ಅರುಣ್ ಸರ್ ನಮ್ಗೆ 5 ವರ್ಷದ ಹಿಂದಿನ ಪರಿಚಯ, ಸ್ವಲ್ಪ ಯಾರೋ ಹೆಸರು ನನಗೆ ಗೊತ್ತಿಲ್ಲ, ಆದ್ರೂ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡ್ರು. ಯಾವುದೇ ಒಂದು ಸ್ಟೇಜಲ್ಲಿ ಅದೇ ಮೇಲು ಕೀಳು ಭಾವನೆ ಮಾಡ್ತಾರೆ, ಇಲ್ಲ ಆ ಥರ ಮಾಡಲಿಲ್ಲ. ಮನುಷ್ಯನಿಗೆ ಅದು ಮುಖ್ಯ. ನಾನು ಅದನ್ನ ಇಷ್ಟಪಡ್ತೀನಿ. ಯಾವತ್ತು ಯಾವುದೇ ವೇದಿಕೆಗೆ ಹೋದ್ರು ನಾವಿಂದೆ ನೀವು ರಾಜ್ಯಾಧ್ಯಕ್ಷರಾಗಲ್ಲ, ಹಿಂದೆ ಇರೋರನ್ನ ಯಾವತ್ತೂ ಕೇವಲವಾಗಿ ನೋಡಬೇಡಿ. ಈಗ ರೈತ ಬೆನ್ನೆಲುಬು ಅಂತ ಹೇಳ್ತಾರೆ, ಹೌದು, ಅವ್ರ ಕೈ ಕೆಸರಾದರೆ ನಮ್ಮ ಬಾಯಿ ಮೊಸರು. ಇವತ್ತು ಅವ್ರಿಲ್ಲಾಂದರೆ ಈ ಆಸ್ತಿ ಐಶ್ವರ್ಯ ಎಲ್ಲ ನಾವು ತಿನ್ನೋಕ್ಕಾಗಲ್ಲ. ನಾನು ರೈತರಿಗೆ ತುಂಬ ಸಪೋರ್ಟ್ ಕೊಡಬೇಕು ಅಂತ ನಿಂತಿರೋ ಹೆಣ್ಮಗಳು ಒಂದು ಒಳ್ಳೆ ಪೋಸ್ಟಿಂಗ್ ಅಂತ ಸಿಕ್ಕಿದ್ರೆ ನಾನು ಮಾಡ್ಕೊಂಡು ಹೋಗ್ತೀನಿ. ಕೆಲವೊಂದು ಅನುಕೂಲ ಇರೋದ್ರಿಂದ ಹೆಣ್ಮಕ್ಳಿಗೆ ನಾನು ಮುಂದೆ ಸಾಗಲಿಕ್ಕೆ ಆಗ್ತಾಯಿಲ್ಲ. ಇರೋರ್ಗೆ ಸಾಗೋರ್ಗಾರು ಸಪೋರ್ಟ್ ಕೊಡೋಣ ಅಂತ ನಾನು ಮಾಡ್ತಾ ಇದ್ದೀನಿ. ಯಾರಾಗಲಿ ಏನೇ ಆಗಲಿ ನಾವು ಸಪೋರ್ಟ್ ಕೊಡಬೇಕು. ಸರ್ಕಾರ ಇವಾಗ ಅಂತೀವಿ ಒಂದು BPL ಕಾರ್ಡ್ ಕೋಟಿಗೆ ಬದುಕೋರಿಗೆಲ್ಲ ಇದೆ. ಒಂದು ಜಯದೇವ ಹಾಸ್ಪಿಟ್ಲಿಗೆ ಹೋಗಿ ನನ್ನ ಪ್ರಾಣ ಹೋಗೋ ಸ್ಥಿತಿಲಿ ಇದ್ದೀನಿ ಅಂದರೂ ಕಣ್ಣೀರು ಹಾಕಿದ್ರೂ ಇಲ್ಲ, ಎಲ್ಲ ಕಡೆ ಲಂಚ ಲಂಚ ಲಂಚ. ಇವತ್ತಿನ ದಿನ ರೈತರ ದಿನಾಚರಣೆ ಮಾಡಿರೋದಕ್ಕೆ ಇವತ್ತು ಕಾರಣ ನಮ್ಮ ವಿಜಯಪುರ. ಏನೇ ಕೇಳ್ತೀನಿ ನಾನು ಗುರುತಿಸ್ಕೊಡ್ತೀನಿ. ನನ್ನ ಹೆಸರು ಡಾಕ್ಟರ್ ಅಬ್ದುಲ್ ಶುಕೂರ್ ಗುರುಗಳು. ನನ್ನ ಹೆಸರು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಲ್ಲಿರೋ ಒಬ್ಬ ಸಾಮಾನ್ಯ ಮನುಷ್ಯ. ಇವತ್ತು ನಾನು ಕುಣಿಗಲ್ಗೆ ಮತ್ತು ಹುಲಿದುರ್ಗಕ್ಕೆ, ಹೆಬ್ಬೂರಿಗೆ, ತುಮಕೂರಿಗೆ, ಇಡೀ ನಮ್ಮ ಕುಣಿಗಲ್ ತಾಲೂಕು, ಮೈಸೂರು ಜಿಲ್ಲೆ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ ಮತ್ತು ಹುಲಿದುರ್ಗ ತಾಲೂಕು ಪ್ರತಿಯೊಂದರಲ್ಲೂ ನಾನು ಇವತ್ತು ಈ ಊರಿಗೆ ನಾನು ಕಾಲ್ ಮಾಡಿ ಹೆಚ್ಚು ಕಡಿಮೆ ಒಂದು 17ರಿಂದ 18 ವರ್ಷ ಆಯಿತು. ನಾನು 17ರಿಂದ 18 ವರ್ಷ ಆಯಿತು. ಇದೇ ಥರ ನಮ್ಮ ವಿಜಯಗೌಡರು ನಾವು ಸ್ನೇಹಿತರು ಆದಾಗ ನಾನು ವಿಜಯಗೌಡರಿಗೆ ಹೇಳಿದೆ, ವಿಜಯಗೌಡರು ಇವತ್ತು ನಾವೊಂದು ರೈತರ ಸಂಘಟನೆ ಮಾಡಬೇಕು. ನಾನೊಂದು ರೈತ ಪರ್ವದಲ್ಲಿ ಯಶಸ್ಕೊಂಡವರ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾಗಿ ಕರ್ನಾಟಕ ನನ್ನನ್ನು ಗುರುತಿಸ್ಕೊಂಡವ್ರೆ. ಇವತ್ತು ನೀವು ಒಂದು ನಮ್ಮ ಜೊತೆಯಲ್ಲಿ ಸೇರಿ ಇವತ್ತೊಂದು ಕಾರ್ಯಕ್ರಮಕ್ಕೆ ಸೇರ್ಪಡೆ ಆಗಬೇಕು. ನೀವು ರೈತರಲ್ಲಿರಬೇಕು.
ಇದಕ್ಕೆ ಏನು ಹೇಳ್ತೀರ ಅಂತ ನಾನು ಮೊದಲನೇ ಆಗಿ ನಾನು ಗುರುತಿಸ್ಕೊಂಡಿದ್ದು ಇವ್ರಿಗೆ ಮೊದಲನೇ ಗುರುತಿಸ್ಕೊಂಡು ನಾನು ಅಷ್ಟೇ ಹೇಳಿದ್ದು ಅಷ್ಟೇ ಹೇಳಿದ ತಕ್ಷಣವೇ ಮಾರನೇ ದಿವಸನೇ ಏನು ಮಾಡೋದು ವಿಜಯಗೌಡರು ಇವತ್ತು ಏನಾಗಲಿ ರೈತರ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ಇವತ್ತು ಧೈರ್ಯ ಮಾಡಿಕೊಂಡು ನಿಂತ್ಕೊಂಡು ಇಷ್ಟು ಸೇರ್ಪಡೆ ಜನ ಮಾಡಿಸಿ ಇಷ್ಟೊಂದು ಮುಂದೆ ತೊಗೊಂಡ್ಬಂದವರು ಅಂತಂದ್ರೆ ನಮ್ಮ ವಿಜಯಗೌಡರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಸುಮ್ಮನೆ ಹೇಳ್ಬಾರ್ದು ಅವ್ರು ಎಲ್ಲಿ ನಮಗೆ ನಾವು ಅವ್ರು ಎಲ್ಲಿ ಕರೆದು ನಾವು ಇದ್ದೀವಿ ನಾವು ಎಲ್ಲಿ ಕರೆದ್ರು ಅವರು ಒಂಥರ ಒಂದು ಮಗು ಆಗಿ ಬರ್ತಾರೆ ಒಂದು ದೊಡ್ಡದಾಗಿ ಮನುಷ್ಯ ಒಳ್ಳೆ ಮನುಷ್ಯರಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ರಾಜ್ಯಾಧ್ಯಕ್ಷರಾಗಿ ಇಲ್ಲಿ ಯಾರೋ ಹೇಳಿರ್ಬೋದು ಹೆಂಗೆ ಮಾಡ್ತಾರೆ ಅಂತ ಇವತ್ತು ನೋಡಿ ನಾವು ಮನಸ್ಸು ಮಾಡೋದಕ್ಕೆ 6 ತಿಂಗಳಿಂದ ಹೆಚ್ಚು ಕಡಿಮೆ 2,000 ಜನ ಗಂಟ ನಾವು ಜನ ಸೇರ್ಪಡೆ ಮಾಡಿಸಿದ್ದೀವಿ. 2,000 ಜನ ಆಲ್ರೆಡಿ ಇದ್ದೀವಿ. ಇನ್ನೊಂದು 6 ತಿಂಗಳು ಟೈಮ್ ಕೊಡಿ ಸರ್, ಬರೀ ಒಂದು 6 ತಿಂಗಳು ಟೈಮ್ ಕೊಡಿ. ನಾನು ವಿಜಯಗೌಡರು ಮತ್ತು ಈ ಕಡೆ ನಮ್ಮ ತಾಲೂಕರು ನಮ್ಮ ಅಣ್ಣ ತಂದಿರು ನಾವೆಲ್ಲ ಸೇರಿ ಇದೇ ಒಂದು 6 ತಿಂಗಳಿಂದ ಒಂದು 5ರಿಂದ 6,000 ಜನ ನಾವು ಮಾಡಿಲ್ಲ ಅಂತಂದರೆ ಆಮೇಲೆ ಮುಂದಕ್ಕೆ ನೋಡಿ. ಇಷ್ಟನ್ನು ಹೇಳಿದ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.